ಆತ್ಮೀಯ H16 ನ್ಯೂಸ್ ಅರ್ಥಾಧೇಶಿತಾರಂಭಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಇವತ್ತು ಬಹಳ ಮಹತ್ವದ ದಿನ. ಕರ್ನಾಟಕದ ಬಸವಣ್ಣ ವಿಶ್ವದ ಸಿದ್ಧಾಂತ ಕೊಟ್ಟಂಥ ದಿನ. ಅವರೊಬ್ಬರು ಇವತ್ತು ಕಮ್ಯುನಿಸ್ಟರು ಮತ್ತಾರೋ ಇನ್ನಾರೋ ಇಲ್ಲ ವೀರಶೈವರು ಲಿಂಗಾಯತರು ಈ ರೀತಿಯಾಗಿ ತಮಗೆ ಹೆಂಗೆ ಬೇಕು ಹಂಗೆ ನೋಡಿದಾರೆ. ಒಂದು ದೊಡ್ಡ ಐರಾವತದ ವ್ಯಕ್ತಿತ್ವ ಬಸವಣ್ಣವ್ರದ್ದು. ಅವ್ರು ಯಾರ್ಯಾರು ಹೆಂಗೆ ಕಂಡಿದ್ದಾರೆ ಅವ್ರು ಹಂಗೆ ಹೇಳ್ಕೊತ ಹೋಗಿದ್ದಾರೆ. ನಾವು ಇವತ್ತು ವಿಶೇಷವಾಗಿ ಹೇಳುವಂಥ ವಿಷಯ ಏನಪ್ಪ ಅಂದ್ರೆ ಬಸವಣ್ಣನವರ ರಾಜಕೀಯ. ಇದು ಅದಷ್ಟೇ ಮಾತಾಡ್ತಾ ಇದ್ದೀನಿ. ಇವತ್ತಿಗೆ 800 ವರ್ಷಗಳ ಹಿಂದೆ ಆವತ್ತ ಡಿಕ್ಟೇಟರ್ ಬಿಜ್ಜಳನ ಕಾಲದಲ್ಲಿ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ, ಅದೆಲ್ಲ ಖಡ್ಗದಿಂದ ನಿರ್ಧಾರ ಮಾಡುವಂಥ ಸಮಯದಲ್ಲಿ ಬಸವಣ್ಣ ಅದ್ಭುತವಾದಂಥ ಒಂದು ಕಾರ್ಯ ಸಾಧನೆ ಮಾಡಿದರು. ರಾಜಕೀಯ ಕಾರ್ಯ ಸಾಧನೆ ಎಲ್ಲರನ್ನೂ ಒಳಗೊಳ್ಳುವ. ನಾವಿವತ್ತು ಮಾತಾಡ್ತೀವಿ ಅಷ್ಟ ಮಠ ಮಾನ್ಯಗಳಲ್ಲಿ ಅಲ್ಲ ಇಲ್ಲೇ ಮಾತಾಡ್ತಾ ಇದ್ದೀವಿ. ಆದರೆ ದುರಂತ ಏನಂದ್ರೆ ನಾವಿವತ್ತು ಲಿಂಗಾಯತನ್ರಿ ವೀರಶೈವರನ್ರಿ ಮತ್ತಾರನ್ರಿ ನಾವಿವತ್ತು ಅವ್ರ ಜಾತಿಗಳನ್ನಾಗಿ ಮಾಡಿದ್ದೀವಿ. ಅದರಿಂದ ಲಾಭನೂ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು. ಆದರೆ ಇದನ್ನು ಮುಂದೆ ನಡೀತದನಾ ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಇವತ್ತು ನಿಜವಾಗಿಯೂ ನಿಜದ ಬಸವಣ್ಣನನ್ನು ನೀವು ಪಾಲಿಸಿದರೆ ಮಾತ್ರ ನಿಮಗೆ ಭವಿಷ್ಯದ. ನಿಧಾನಕ್ಕೆ ಈ ರಾಜ್ಯದ ಈ ದೇಶದ ರೈತರು, ಕಾರ್ಮಿಕರು, ಕೂಲಿಕಾರರು ಎಚ್ಚರಗೊಳ್ತಾ ಇದ್ದಾರೆ. ತಮಗಾಗುತ್ತಿರುವ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂದಿಲ್ಲ ನಾಳೆ ಅಧಿಕಾರನ ಹಿಡಿಯುವಂಥದ್ದು. ಮೂಲ ಯಾವುದು? ಅಧಿಕಾರ. ಅಧಿಕಾರ ಒಂದರಿಂದ ಬದಲಾವಣೆ ಸಾಧ್ಯ. ಇವತ್ತು ಅವ್ರಿಗೂ ಅನುಭವಕ್ಕೆ ಬರ್ತಾ ಇದೆ. ಹೀಗಾಗಿ ರೈತ ನಾಯಕರು, ದಲಿತ ನಾಯಕರು, ಹಿಂದುಳಿದವ್ರ ನಾಯಕರು ಇವತ್ತು ಎಚ್ಚರಗೊಳ್ತಾ ಇದ್ದಾರೆ. ಆದಿವಾಸಿಗಳ ನಾಯಕರು ಅವ್ರು ಒಂದಾಗ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿನ ಕಾಂತರಾಜ್ ಆಯೋಗ. ಇಲ್ಲಿಯೂ ನಾವು ಬೇಕಾದ ಹೇಳ್ಕೊಂಡಿದ್ವಿ. ಲಿಂಗಾಯತರು ಕೊಟ್ಟಿದ್ದಾರ 2 ಕೊಟ್ಟಿದ್ದಾರ, ಒಕ್ಕಲಿಗರು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರ,